ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ 10 ನಿಮಿಷದಲ್ಲಿ ನಾವು ದೋಸೆ ಮಾಡ್ಕೋಬೋದು. ಏನಾದರೂ ಹಶ್ವಾಗ್ತಿದೆ ಅಂತಂದರೆ 10 ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ. ಅದಕ್ಕೆ ಬೇಕಾಗಿರೋದು ಗೋಧಿ ಹಿಟ್ಟು. ನಾನೊಂದು 3 ದೋಸೆಗೆ ಮಾಡ್ತೀನಿ, 3-4 ದೋಸೆಗೆ ಮಾಡ್ತೀನಿ. ಗೋಧಿ ಹಿಟ್ಟು, ಆಮೇಲೆ ಚಿರೋಟಿ ರವೆ, ಚಿಕ್ಕ ರವೆ ಬರುತ್ತಲ್ಲ, ಚಿರೋಟಿ ರವೆ, ಅದೊಂದು ಸ್ವಲ್ಪ, ಮತ್ತು ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಮಿಕ್ಸ್ ಮಾಡಿಟ್ಟಿದ್ದೀನಿ. ಈ ಥರ ಇರಲಿ, ಇಷ್ಟು ಗಟ್ಟಿ ಇರಲಿ, ಇಷ್ಟು ನೀರಾಗಿರಲಿ, ಮತ್ತು ಗಟ್ಟಿ ಆಗುತ್ತೆ ಇದು ನಾನು ಸ್ವಲ್ಪ ಹೊತ್ತು ಮುಚ್ಚಿಕ್ಬಿಡೋಣ. ನೋಡಿ ಫ್ರೆಂಡ್ಸ್, ಇದು ಅವಾಗೇ ನೆನೆಸಿದ್ನಲ್ಲ 5 ನಿಮಿಷ ಮುಂಚೆ. ಇವಾಗ ಅದಕ್ಕೆ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮತ್ತು ಕ್ಯಾರೆಟ್ ತುರಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಹೆಂಚು ಬಿಸಿ ಆಗಿದೆ. ಇವಾಗ ಮಿಕ್ಸ್ ಮಾಡಿರೋ ಇದು ಹೆಂಚು ಮೇಲೆ ಹಾಕಬೇಕು. ತುಂಬ ಸಿಂಪಲ್ಲಾಗಿ 5 ನಿಮಿಷದಲ್ಲಿ ರೆಡಿಯಾಗುತ್ತೆ ದೋಸೆ. ಸ್ವಲ್ಪ ಎಣ್ಣೆ, ನೋಡಿ, ತುಂಬ ಸಿಂಪಲ್ಲಾಗಿ ರೆಡಿ ಆಗುತ್ತೆ. ನೋಡಿ, ದೋಸೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟು ಹೋಗಿ ಕೈ ಕಾಲು ಮುಖ ತೊಳ್ಕೊಬರೋ ಕ್ಷಮೆ. ಫಸ್ಟು ನೋಡ್ರಿ, ಫಸ್ಟು ಕೈ ತೊಳ್ಕೊಬಾ. ನೋಡಿ, ರೆಡಿ ಆಯಿತು ದೋಸೆ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು.